ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಅದೇ ರೀತಿಯಾಗಿ ಕಳೆದ ತಿಂಗಳು ಅಂದರೆ ಜನವರಿ ತಿಂಗಳ ಪ್ರಮುಖವಾದಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಡಿಸ್ಕಸ್ ಮಾಡಲಾಗ್ತಾ ಇದೆ. ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಿವಿಷನ್ ಅನ್ನುವ ಈ ವಿಡಿಯೋ ಪ್ಲೇಲಿಸ್ಟ್ನಲ್ಲಿ ಹೋಗಿ ಈ ಒಂದು ಎಲ್ಲ ವಿಡಿಯೋಗಳನ್ನು ನೀವು ರಿವಿಷನ್ ವಿಡಿಯೋಸ್ಗಳನ್ನು ನೋಡಿ ರಿವೈಸ್ ಮಾಡ್ಕೋಬಹುದು. ಈಗ ಬರ್ತಾ ಇರುವಂತಹ ಎಕ್ಸಾಮ್ಸ್ಗಳಿಗೆ ಸಾಕಷ್ಟು ಸಹಾಯ ಆಗುವಂತೆ ರಿವೈಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ಒಂದು ರಿವಿಷನ್ ವಿಡಿಯೋಸ್ಗಳನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ಸೊ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಚನ್ನಪಟ್ಟಣದ ಗೊಂಬೆಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಈ ಚನ್ನಪಟ್ಟಣದ ಬೊಂಬೆ ಆಟಿಕೆ ತಯಾರಿಕೆ ಕಲೆಯನ್ನು ಟಿಪ್ಪು ಸುಲ್ತಾನನಿಂದ ಪರಿಚಯಿಸಲಾಯಿತು ಅಂತ ಇದೆ. ಎರಡನೇ ಸ್ಟೇಟ್ಮೆಂಟ್, 2005ನೇ ಇಸವಿಯಲ್ಲಿ ಈ ಚನ್ನಪಟ್ಟಣದ ಗೊಂಬೆಗಳ ತಯಾರಿಕೆಗೆ ಭೌಗೋಳಿಕ ಸೂಚನೆ GI ಟ್ಯಾಗನ್ನು ನೀಡಲಾಯಿತು ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್, ಈ ಆಟಿಕೆಗಳು 100% ರಾಸಾಯನಿಕ ಮುಕ್ತವಾಗಿವೆ ಮತ್ತು ಸುರಕ್ಷಿತವಾಗಿದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಅದೇ ರೀತಿಯಾಗಿ ನಾಲ್ಕನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಪ್ರಶ್ನೆ ಏನು ಅಂತಂದರೆ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂತಂದರೆ ಈ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನನ ಆಡಳಿತದ ಸಂದರ್ಭದಲ್ಲಿ, ಮೈಸೂರಿನ ದೊರೆಯಾದಂತಹ ಟಿಪ್ಪು ಸುಲ್ತಾನನ ಆಡಳಿತದ ಸಂದರ್ಭದಲ್ಲಿ ಪರ್ಷಿಯಾದಿಂದ ಈ ಕಲಾವಿದರನ್ನು ಕರ್ನಾಟಕಕ್ಕೆ ಕರೆತಂದು ಇಲ್ಲಿ ಸ್ಥಳೀಯ ಜನರಿಗೆ ಈ ಒಂದು ಆಟಿಕೆಯನ್ನು ತಯಾರು ಮಾಡುವಂತಹ ಕಲೆಯನ್ನು ಪರಿಚಯಿಸಲಾಗಿತ್ತು ಅಂತ ಒಂದು ನಂಬಿಕೆ ಇದೆ. ಸೊ ಅದರ ಪ್ರಕಾರ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ 2005ನೇ ಇಸವಿಯಲ್ಲಿ ಈ ಚನ್ನಪಟ್ಟಣದ ಗೊಂಬೆಗಳನ್ನು ತಯಾರಿಸುವಂತಹ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶದಿಂದ ಈ ಜಾಗ್ರಫಿಕಲ್ ಇಂಡಿಕೇಶನ್ ಅಥವಾ GI ಟ್ಯಾಗನ್ನು ನೀಡಲಾಗಿತ್ತು ಅಂತ ಇದೆ. ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಇವು 100% ರಾಸಾಯನಿಕಗಳಿಂದ ಮುಕ್ತವಾಗಿವೆ. ಸಾಮಾನ್ಯವಾಗಿ ಈ ಚನ್ನಪಟ್ಟಣದ ಗೊಂಬೆಗಳನ್ನು ಕಟ್ಟಿಗೆಯಿಂದ ಅಥವಾ ಮರಗಳು, ಮುಖ್ಯವಾಗಿ ಈ ಐವರಿ ಮರ ಆಗಿರಬಹುದು ಅಥವಾ ಶ್ರೀಗಂಧದ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ಈ ರೀತಿಯಾದಂತಹ ಮರಗಳಿಂದ ತಯಾರಿಸಿ ನೈಸರ್ಗಿಕವಾದಂತಹ ಬಣ್ಣಗಳನ್ನು ಹಚ್ಚುವಂತಹ ಒಂದು ಪ್ರಾಕ್ಟೀಸ್ ಇರುವುದರಿಂದ ಇವು 100% ಕೆಮಿಕಲ್ ಫ್ರೀ ಆಗಿವೆ ಮತ್ತು ಸುರಕ್ಷಿತವಾಗಿವೆ ಅನ್ನುವುದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಸೊ ಹೀಗಾಗಿ ನಾಲ್ಕನೇ ಸ್ಟೇಟ್ಮೆಂಟ್ ಯಾವುದೂ ತಪ್ಪಲ್ಲ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿತ್ತು. ಕರೆಕ್ಟಾಗಿ ಕಮೆಂಟ್ ಮಾಡಿದಂತಹ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ದೇಶವು ಗ್ರೂಪ್ ಆಫ್ 7 ಈ ಒಂದು ಒಕ್ಕೂಟದ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಇದೆ. ಯಾವ ರಾಷ್ಟ್ರ G7 ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಅಥವಾ ಮೆಂಬರ್ಶಿಪ್ಪನ್ನು ಹೊಂದಿಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಇಟಲಿ, ಆಪ್ಷನ್ 2 ಯುನೈಟೆಡ್ ಕಿಂಗ್ಡಮ್ ಅಥವಾ UK, ಆಪ್ಷನ್ 3 USA, ಆಪ್ಷನ್ 4 ಭಾರತ ಅಂತ ಇದೆ. ಸೊ ನಿಮ್ಮ ಉತ್ತರ ಏನು? ಈ G7 ಗುಂಪಿನ ಸದಸ್ಯತ್ವವನ್ನು ಯಾವ ರಾಷ್ಟ್ರ, ಈ ಆಪ್ಷನ್ಗಳಲ್ಲಿರುವಂಥ ಯಾವ ರಾಷ್ಟ್ರ ಹೊಂದಿಲ್ಲ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ G7 ಕುರಿತಾದಂತಹ ಮಾಹಿತಿ ಮತ್ತು ಸರಿಯಾದಂತಹ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಒಂದು ಆರ್ಟಿಕಲ್ನಲ್ಲಿ ಬಾದಾಮಿಯ ಚಾಲುಕ್ಯರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಬಾದಾಮಿಯ ಚಾಲುಕ್ಯರು ನ್ಯೂಸ್ನಲ್ಲಿ ಯಾಕೆ ಇದ್ದರು, ಕಾಂಟೆಕ್ಸ್ಟ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಕೃಷ್ಣಾ ನದಿಯ ವ್ಯವಸ್ಥೆ ಅಥವಾ ಕೃಷ್ಣಾ ನದಿಯ ದಡದಲ್ಲಿ ಸುಮಾರು 1300ರಿಂದ 1500 ವರ್ಷಗಳ ಹಳೆಯದಾದಂತಹ
ಶಾಸನಗಳು ದೊರೆತಿವೆ. ಅದೇ ರೀತಿಯಾಗಿ 1200 ವರ್ಷಗಳು ಹಳೆಯದಾದಂತಹ ಲೇಬಲ್ ಶಾಸನಗಳು ದೊರೆತಿವೆ ಅಂತ ಈ ಒಂದು ಆಂಧ್ರ ಪ್ರದೇಶದಲ್ಲಿನ ಈ ಮುದಿಮಾಣಿಕ್ಯಂ ಗ್ರಾಮದ ಬಗ್ಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಇವು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಚಿಸಲಾದಂತಹ ಶಾಸನಗಳಾಗಿವೆ ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಬಾದಾಮಿ ಚಾಲುಕ್ಯರ ಕುರಿತಾದಂತಹ ಮಾಹಿತಿ ನ್ಯೂಸ್ನಲ್ಲಿ ಇರುವುದರಿಂದ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಚಾಲುಕ್ಯರ ಕುರಿತಾದಂತಹ ಚಾಲುಕ್ಯ ಡೈನಾಸ್ಟಿಗೆ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಚಾಲುಕ್ಯರ ಕುರಿತಾದಂಥ ಮಾಹಿತಿಯನ್ನು ರಿವೈಸ್ ಮಾಡ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಾವೇರಿ ನದಿಯವರೆಗೆ ವ್ಯಾಪಿಸಿದ್ದಂತಹ ರಾಷ್ಟ್ರ ಅಥವಾ ರಾಜವಂಶ ಅಥವಾ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕದ ಈ ಬಾದಾಮಿ ಚಾಲುಕ್ಯರ ರಾಜವಂಶ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ದಕ್ಕನ್ ಪ್ರಸ್ಥಭೂಮಿ ಮತ್ತು ದಕ್ಷಿಣ ಭಾರತದ ಪ್ರಮುಖ ಭಾಗವನ್ನು ಆಳಿದಂತಹ ಈ ಚಾಲುಕ್ಯ ರಾಜವಂಶದವರು ಮುಖ್ಯವಾಗಿ 3 ಪ್ರಮುಖವಾದಂತಹ ರಾಜವಂಶಗಳಲ್ಲಿ ವಿಂಗಡಣೆಯಾಗ್ತಾರೆ. ಯಾರು ಅಂತಂದರೆ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಪಶ್ಚಿಮ ಚಾಲುಕ್ಯರು ಅಂತ ಕೂಡ ಕರೀತಾರೆ ಕಲ್ಯಾಣಿ ಚಾಲುಕ್ಯರನ್ನು. ಅದೇ ರೀತಿಯಾಗಿ ಪೂರ್ವ ಚಾಲುಕ್ಯರು ಅಥವಾ ವೆಂಗಿ ಚಾಲುಕ್ಯರು ಅಂತ 3 ವಿಭಾಗಗಳಲ್ಲಿ ಈ ಚಾಲುಕ್ಯರನ್ನು ನಾವು ಗುರುತಿಸ್ಬೋದು. ಈಗ ಸದ್ಯಕ್ಕೆ ಬಾದಾಮಿ ಚಾಲುಕ್ಯರ ಕುರಿತಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಇವರ ಮೂಲವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 6ನೇ ಶತಮಾನ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 6ನೇ ಶತಮಾನದಲ್ಲಿ ಅಂತಂದರೆ 543ನೇ ಕ್ರಿಸ್ತಶಕ ಈ ಒಂದು ವರ್ಷದಲ್ಲಿ ಈ ಚಾಲುಕ್ಯ ರಾಜವಂಶವನ್ನು ಸ್ಥಾಪನೆ ಮಾಡಿದಂತಹ ದೊರೆ ಯಾರು ಅಂತಂದರೆ 1ನೇ ಪುಲಕೇಶಿ. ಕೆಲವೊಂದು ಪುಸ್ತಕಗಳಲ್ಲಿ ನಾವು ಈ ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ಜಯಸಿಂಹ ಅಂತ ಓದಿರ್ತೇವೆ. ಆದರೆ ಈ ಜಯಸಿಂಹನ ಮೊಮ್ಮಗನಾದಂತಹ 1ನೇ ಪುಲಕೇಶಿ ಇವನು ಅಧಿಕೃತವಾಗಿ ಬಾದಾಮಿ ಚಾಲುಕ್ಯರ ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ದೊರೆ ಅಂತ ಗುರುತಿಸಲಾಗುತ್ತದೆ. ಇನ್ನು ಇವರ ಒಂದು ರಾಜಧಾನಿ ಯಾವುದು ಅಂತಂದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ. ಅಂದರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಇದನ್ನು ವಾತಾಪಿ ಅಂತ ಕೂಡ ಈ ಒಂದು ನಗರವನ್ನು ಗುರುತಿಸಲಾಗ್ತಾ ಇತ್ತು. ಈ ವಾತಾಪಿ ಅಥವಾ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತದೆ. ಸೊ ಅದೇ ರೀತಿಯಾಗಿ ಈ 1ನೇ ಪುಲಕೇಶಿಯ ನಂತರ ಈ ದಕ್ಷಿಣ ಭಾಗವನ್ನು ಅಂದರೆ ದಕ್ಕನ್ ಪ್ರಸ್ಥಭೂಮಿ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಕೆಲವೊಂದಿಷ್ಟು ಪಲ್ಲವರ ಉತ್ತರ ಭಾಗವಾದಂತಹ ಈ ತಮಿಳುನಾಡಿನ ಉತ್ತರ ಭಾಗ, ಕೇರಳದ ಪ್ರಮುಖ ಪ್ರದೇಶಗಳನ್ನು ಕೂಡ ವ್ಯಾಪಿಸಿದ್ದಂತಹ ಒಂದು ರಾಜವಂಶ ಬಾದಾಮಿ ಚಾಲುಕ್ಯರು ಅಂತ ನಾವು ಗುರುತಿಸಬೇಕು. ಈ ಪುಲಕೇಶಿ 1ನೇ ಪುಲಕೇಶಿಯ ನಂತರ 2ನೇ ಪುಲಕೇಶಿಯನ್ನು ಬಹುಶಃವಾಗಿ ಈ ಚಾಲುಕ್ಯರ ಶ್ರೇಷ್ಠ ಚಕ್ರವರ್ತಿ ಅಂತ ಗುರುತಿಸಲಾಗುತ್ತೆ. ಯಾಕಂತಂದರೆ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ದಂಡೆತ್ತಿ ಬರ್ತಾ ಇದ್ದಂತಹ ಹರ್ಷವರ್ಧನನನ್ನು ಸೋಲಿಸಿ ಈ ಚಾಲುಕ್ಯರ ಸಾಮ್ರಾಜ್ಯವನ್ನು ನರ್ಮದಾ ನದಿಯವರೆಗೆ ವಿಸ್ತರಿಸಿದಂತಹ ಒಂದು ಪ್ರಮುಖ ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದರೆ 2ನೇ ಪುಲಕೇಶಿಗೆ ಹೋಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ಹೀಗಾಗಿ 2ನೇ ಪುಲಕೇಶಿಯನ್ನು ಚಾಲುಕ್ಯ ರಾಜವಂಶದ ಶ್ರೇಷ್ಠ ಚಕ್ರವರ್ತಿ ಅಂತ ಗುರುತಿಸಲಾಗುತ್ತದೆ. ನಂತರ ಈ ಆಂಧ್ರ ಪ್ರದೇಶದಲ್ಲಿ ಆಳ್ತಾ ಇದ್ದಂತಹ ಆಗ್ನೇಯ ಡೆಕ್ಕನಿನ ವಿಷ್ಣುಕುಂಡಿನ್ ಅವರನ್ನು ಕೂಡ 2ನೇ ಪುಲಕೇಶಿಯಿಂದ ಸೋಲಿಸಲಾಗುತ್ತದೆ. ಆದರೆ ಏನಾಗುತ್ತೆ ಅಂತಂದರೆ ಈ ಪಲ್ಲವ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದಂತಹ ನರಸಿಂಹವರ್ಮನ್ನಿಂದ ಚಾಲುಕ್ಯರ ರಾಜಧಾನಿಯಾದಂತಹ ವಾತಾಪಿ ಅಥವಾ ಬಾದಾಮಿಯ ಮೇಲೆ ದಾಳಿ ಮಾಡಲಾಗುತ್ತೆ. ಸೊ ಹೀಗಾಗಿ ಈ ಒಂದು ವಿಷ್ಣುಕುಂಡಿನ್ ಅನ್ನುವ ಈ ಒಂದು ರಾಜವಂಶದವರು ಆಳ್ತಾ ಇದ್ದಂತಹ ಪ್ರದೇಶವನ್ನು ಬಿಟ್ಟುಕೊಡ್ಬೇಕಾಗುತ್ತೆ ಇದೇ ಒಂದು ಕಾರಣಕ್ಕಾಗಿ. ನಂತರ ಈ 2ನೇ ಪುಲಕೇಶಿಯ ಸಂದರ್ಭದಲ್ಲಿ ಹ್ಯುಯೆನ್ ಸಾಂಗ್ ಅನ್ನುವ ಚೀನಾದ ಯಾತ್ರಿಕ ಕೂಡ ಕರ್ನಾಟಕಕ್ಕೆ ಅಥವಾ ಭಾರತಕ್ಕೆ ಭೇಟಿ ನೀಡಿದ್ದ. ಸೊ ಅದೇ ರೀತಿಯಾಗಿ ಈ 2ನೇ ಪುಲಕೇಶಿಯ ನ್ಯಾಯಾಲಯವನ್ನು ಕೂಡ ಭೇಟಿಯಾಗಿದ್ದ ಅಂತ ಉಲ್ಲೇಖಿಸಲಾಗಿದೆ. ಸಾಕಷ್ಟು ಇಂಟರ್ನ್ಯಾಷನಲ್ ರಿಲೇಷನನ್ನು ಕೂಡ ಹೊಂದಿದ್ದಂತಹ ಈ 2ನೇ ಪುಲಕೇಶಿ ಮುಖ್ಯವಾಗಿ ಪರ್ಷಿಯನ್ ಚಕ್ರವರ್ತಿಯಾಗಿದ್ದಂತಹ 2ನೇ ಖುಸ್ರೋನೊಂದಿಗೆ ರಾಯಭಾರಿಗಳನ್ನು ಅಂಬಾಸಡರ್ಸ್ಗಳನ್ನು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹೀಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಕಾಂಟ್ಯಾಕ್ಟ್ಸ್ಗಳನ್ನು ಹೊಂದಿದ್ದಂತಹ ಸಾಕಷ್ಟು ವಾಣಿಜ್ಯ ರಿಲೇಷನ್ಸ್ಗಳನ್ನು ಅಥವಾ ಸಂಬಂಧವನ್ನು ಹೊಂದಿದ್ದಂತಹ ವ್ಯಕ್ತಿ
ಈ ಒಂದು ಚಾಲುಕ್ಯರ ಶ್ರೇಷ್ಠ ರಾಜ ಯಾರು ಅಂತಂದರೆ 2ನೇ ಪುಲಕೇಶಿ ಅಂತ ನಾವು ಗುರುತಿಸ್ಬೋದಾಗಿದೆ. ಸೊ ಕೆಲವೊಂದಿಷ್ಟು ಆಂತರಿಕ ಕಲಹಗಳಿಂದಾಗಿ ಈ ಬಾದಾಮಿ ಚಾಲುಕ್ಯರ ರಾಜವಂಶ 2ನೇ ಪುಲಕೇಶಿ ನಂತರ ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ಆದರೆ ಅದನ್ನು ಮತ್ತೆ ಪುನಶ್ಚೇತನಗೊಳಿಸುವಂತಹ ನಿಟ್ಟಿನಲ್ಲಿ ಈ ಚಾಲುಕ್ಯರ ರಾಜನಾದಂತಹ 1ನೇ ವಿಕ್ರಮಾದಿತ್ಯನಿಂದ ಸಾಕಷ್ಟು ಚೇತರಿಕೆಯನ್ನು ಕಂಡುಕೊಳ್ಳುತ್ತೆ ಈ ಒಂದು ಬಾದಾಮಿ ಚಾಲುಕ್ಯರ ರಾಜವಂಶ. ಸೊ ಇವನು ಮುಖ್ಯವಾಗಿ ಈ ಪಲ್ಲವರನ್ನು ಬಾದಾಮಿಯಿಂದ ಹೊರಹಾಕಿ ಸಾಮ್ರಾಜ್ಯದಲ್ಲಿ ಆರ್ಡರನ್ನು ಮರುಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾಗ್ತಾನೆ 1ನೇ ವಿಕ್ರಮಾದಿತ್ಯ. ನಂತರ ಈ ಪಲ್ಲವ 2ನೇ ನಂದಿವರ್ಮನ್ನಿಂದ ಈ 2ನೇ ನಂದಿವರ್ಮನನ್ನು ವಿಕ್ರಮಾದಿತ್ಯ 1ನೇ ವಿಕ್ರಮಾದಿತ್ಯನಿಂದ ಸೋಲಿಸಿ ಕಾಂಚೀಪುರವನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಸೊ ಅದೇ ರೀತಿಯಾಗಿ 2ನೇ ವಿಕ್ರಮಾದಿತ್ಯನ ಈ ಒಂದು ಆಳ್ವಿಕೆಯಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ಉತ್ತುಂಗವನ್ನು ಪೀಕನ್ನು ಹೊಂದಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಂತರ 8ನೇ ಶತಮಾನದಲ್ಲಿ ಅಂತಂದರೆ 753ನೇ ಶತಮಾನದಲ್ಲಿ ಈ ರಾಷ್ಟ್ರಕೂಟನ ದೊರೆಯಾದಂತಹ ದಂತಿದುರ್ಗನಿಂದ ಈ ಚಾಲುಕ್ಯರ ಈ ಒಂದು ಬಾದಾಮಿಗೆ ರಾಜನಾಗಿದ್ದಂತಹ 1ನೇ ಕೀರ್ತಿವರ್ಮನನ್ನು ಒಂದು ಪ್ರದೇಶಕ್ಕೆ ಆಕ್ರಮಿಸಿ ಈ 1ನೇ ಕೀರ್ತಿವರ್ಮನನ್ನು ಪದಚ್ಯುತಿಗೊಳಿಸಲಾಗುತ್ತೆ ಅಂತ ಕೂಡ ನಾವು ಎಲ್ಲ ಓದಿದ್ದೇವೆ. ಸೊ ಅದೇ ರೀತಿಯಾಗಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಕಾವೇರಿಯಿಂದ ಹಿಡಿದು ನರ್ಮದೆಯವರೆಗೆ ವಿಸ್ತಾರವನ್ನು ಹೊಂದಿದ್ದಂತಹ ಸಾಮ್ರಾಜ್ಯ ನಮ್ಮ ಕರ್ನಾಟಕದ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಇವರ ಮುಖ್ಯವಾದಂತಹ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮುಖ್ಯವಾದಂತಹ ಕೊಡುಗೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯನ್ನು ಸಂಯೋಜಿಸಿ ವೇಸರ ಅನ್ನುವ ಒಂದು ಹೊಸ ವಾಸ್ತುಶಿಲ್ಪ ಶೈಲಿಯನ್ನು, ಆರ್ಕಿಟೆಕ್ಚರಲ್ ಸ್ಟೈಲನ್ನು ಇವರು ಜಾರಿಗೊಳಿಸ್ತಾರೆ. ಇದೇ ಒಂದು ಶೈಲಿಯಲ್ಲಿ ಅಂದರೆ ಕಾಂಬಿನೇಷನ್ ಆಫ್ ನಾಗರ ಆ್ಯಂಡ್ ದ್ರಾವಿಡ ಆರ್ಕಿಟೆಕ್ಟ್ ಈ ಎರಡರ ಒಂದು ಸಂಯೋಜನೆಯಾದಂತಹ ವೇಸರ ಶೈಲಿಯನ್ನು ಇವರು ರೂಪಿಸ್ತಾರೆ. ಇದೇ ಒಂದು ಶೈಲಿಯಲ್ಲಿ ತಮ್ಮ ಕಟ್ಟಡಗಳನ್ನು, ಗುಡಿಗಳನ್ನು ಅಥವಾ ಸಾಕಷ್ಟು ರೀತಿಯಾದಂತಹ ಅರಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ವೇಸರ ಶೈಲಿ ಪ್ರಾರಂಭವಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ವಾಸ್ತುಶಿಲ್ಪದ ವಿಕಾಸ ಮತ್ತು ಪ್ರಸರಣದಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ಬಾದಾಮಿ ಚಾಲುಕ್ಯರು ವಹಿಸ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಬೆಟ್ಟಗಳನ್ನು ಮತ್ತು ದೊಡ್ಡ ಬಂಡೆಗಳನ್ನು ಕಡಿದು ಕೆತ್ತಿ ಅವುಗಳಲ್ಲಿ ಈ ರೀತಿಯಾದಂತಹ ಗುಹಾಂತರ ದೇವಾಲಯಗಳನ್ನು ಕೂಡ ನಿರ್ಮಿಸುವಲ್ಲಿ ಈ ಬಾದಾಮಿ ಚಾಲುಕ್ಯರು ಯಶಸ್ವಿಯಾಗ್ತಾರೆ. ರಾಕ್ ಕಟ್ ಟೆಂಪಲ್ ಅಂತ ಕೂಡ ಇವನ್ನ ಕರೀತಾರೆ. ಅಂದರೆ ಬಂಡೆಗಳನ್ನು ಕಟ್ ಮಾಡಿ ಅಥವಾ ಕೆತ್ತಿ ಆ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಂತಹ ಒಂದು ಶೈಲಿಯಾಗಿದೆ ಬಾದಾಮಿ ಚಾಲುಕ್ಯರ ಈ ಒಂದು ಶೈಲಿ. ಅದೇ ರೀತಿಯಾಗಿ ರೀಸೆಂಟಾಗಿ ಈ ಒಂದು ರಾಮ ಜನ್ಮಭೂಮಿಯ ಒಂದು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಆ ಒಂದು ಶೈಲಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾಗರ ಶೈಲಿಯಲ್ಲಿ ಆ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಅಂತ. ಸೊ ಅದೇ ರೀತಿಯಾಗಿ ಈ ನಾಗರ ಶೈಲಿಯಲ್ಲಿ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ನಾಗರ ಶೈಲಿಯಲ್ಲಿ ರೂಪಿಸಿದಂತಹ ಈ ಒಂದು ಕಟ್ಟಡವನ್ನು, ಈ ಒಂದು ವಿಮಾನವನ್ನು ನಾವು ಗುರುತಿಸಬೇಕು. ಮಂದಿರ ಅಥವಾ ಟೆಂಪಲ್ ಅಂತ ನಾವು ಕೂಡ, ದೇವಸ್ಥಾನ ಅಂತ ಕೂಡ ಗುರುತಿಸ್ಬೋದು. ಸೊ ಇದೇ ರೀತಿಯಾಗಿ ಈ ದ್ರಾವಿಡ ಶೈಲಿಯಲ್ಲಿ ಕೂಡ ಈ ಚಾಲುಕ್ಯರು ಮಂದಿರಗಳನ್ನು ಅಥವಾ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರುವುದನ್ನು ನಾವು ಕಾಣ್ಬೋದು. ಹೀಗಾಗಿ ಈ ನಾಗರ ಪ್ಲಸ್ ದ್ರಾವಿಡ ಈ ಎರಡೂ ಶೈಲಿಗಳ ಮಿಶ್ರವಾದಂತಹ ವೇಸರ ವಾಸ್ತುಶಿಲ್ಪ ಶೈಲಿಯನ್ನು ಅನ್ವೇಷಣೆ ಮಾಡಿದಂತಹ ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದರೆ ಚಾಲುಕ್ಯರಿಗೆ ಹೋಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇವರ ಪ್ರಮುಖವಾದಂತಹ ರಾಜಧಾನಿ ಸ್ಥಳಗಳಾದಂತಹ ಬಾದಾಮಿ, ಐಹೊಳೆ ಈ ರೀತಿಯಾದಂತಹ ಸ್ಥಳಗಳಲ್ಲಿ ನಿರ್ಮಾಣ ಮಾಡಿದಂತಹ ಈ ಸ್ಮಾರಕಗಳು ಅಥವಾ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಬಾದಾಮಿ ಇರುವುದರಿಂದ ಈ ಒಂದು ವಿಶೇಷವಾದಂತಹ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾದಂತಹ ಈ ದೇವಾಲಯಗಳ ಮತ್ತು ಈ ಒಂದು ಸ್ಥಳವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಲಾಗಿದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಗುರುತಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ನಿಮಗೆಲ್ಲ ಒಂದು ಹೋಮ್ವರ್ಕ್ ಏನು ಅಂತಂದರೆ, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ದೇವಸ್ಥಾನಗಳು ಮತ್ತು ಈ ಬಾದಾಮಿ ಮತ್ತು ಐಹೊಳೆಯಲ್ಲಿ ಚಾಲುಕ್ಯರಿಂದ ನಿರ್ಮಾಣವಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ದೇವಸ್ಥಾನಗಳು ಯಾವುವು, ಕಟ್ಟಡಗಳು ಯಾವುವು ಅಂತ
ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಓದ್ಕೊಂಡು ಅದನ್ನ ರಿವೈಸ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿಯಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ನೆಕ್ಸ್ಟ್ ಆರ್ಟಿಕಲ್ ಮುಖ್ಯವಾಗಿ ಭಾರತದ ಭದ್ರತೆಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಇತ್ತೀಚೆಗೆ ಮಾಲ್ಡೀವ್ಸ್ನೊಂದಿಗೆ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ಗಳನ್ನು ಭಾರತ ಹೊಂದುತ್ತಾ ಇದೆ ಅಂತ ಊಹಿಸುವಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿ ಹೊರಬಂದಿದೆ. ಏನು ಅಂತಂದರೆ, ಪ್ರತಿ 2 ವರ್ಷಗಳಿಗೆ ನಡೆಸಲಾಗುವಂತಹ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದೇಶಗಳ ನಡುವೆ ನಡೆಸಲಾಗುವಂತಹ ಯುದ್ಧ ವ್ಯಾಯಾಮ ಅಥವಾ ಒಂದು ಎಕ್ಸಸೈಸ್ ಯಾವುದು ಅಂತಂದರೆ ದೋಸ್ತಿ ಅನ್ನುವ ಹೆಸರಿನ ವ್ಯಾಯಾಮ ಆಗಿದೆ. 16ನೇ ಆವೃತ್ತಿಯ ಈ ತ್ರಿಪಕ್ಷೀಯವಾದಂತಹ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಭಾಗವಹಿಸುವಂತಹ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಈ 3 ರಾಷ್ಟ್ರಗಳ ಕೋಸ್ಟ್ ಗಾರ್ಡ್ಗಳು ಅಂತಂದರೆ ಕರಾವಳಿ ರಕ್ಷಣಾ ಪಡೆಗಳು ಸಿಬ್ಬಂದಿಗಳು ಭಾಗವಹಿಸುವಂತಹ ಒಂದು ವ್ಯಾಯಾಮ ಯಾವುದು ಅಂತಂದರೆ ದೋಸ್ತಿ ಅನ್ನುವ ವ್ಯಾಯಾಮ ಆಗಿದೆ. ಇದರ 16ನೇ ಆವೃತ್ತಿಯನ್ನು ಮಾಲ್ಡೀವ್ಸ್ನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಬಂದಿತ್ತು. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿಯಾಗಿ ಈ ದೋಸ್ತಿ ಅನ್ನುವ ವ್ಯಾಯಾಮದ ಕುರಿತಾದಂತಹ ಇನ್ನೂ ಹೆಚ್ಚಿನ ಸ್ವಲ್ಪ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. 1991ನೇ ಇಸವಿಯಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ನಡುವೆ ಈ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳ ನಡುವೆ ಈ ಒಂದು ಮೊದಲ ಬಾರಿಗೆ ದೋಸ್ತಿ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು. ನಂತರ 2012ನೇ ಇಸವಿಯಲ್ಲಿ ಶ್ರೀಲಂಕಾ ರಾಷ್ಟ್ರ ಕೂಡ ಈ ಒಂದು ದೋಸ್ತಿ ವ್ಯಾಯಾಮದಲ್ಲಿ ಭಾಗವಹಿಸುವುದರೊಂದಿಗೆ ತ್ರಿಪಕ್ಷೀಯವಾದಂತಹ ಈ ಒಂದು 2 ವರ್ಷಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ವ್ಯಾಯಾಮವನ್ನು ದೋಸ್ತಿ ವ್ಯಾಯಾಮ ಅಂತ ನಾವೆಲ್ಲ ಗುರುತಿಸಬಹುದಾಗಿದೆ. ಇನ್ನು 2024ನೇ ಇಸವಿಯಲ್ಲಿ ಮಾಲ್ಡೀವ್ಸ್ನಲ್ಲಿ 16ನೇ ಆವೃತ್ತಿಯ ಈ ದೋಸ್ತಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಇದರ ಮುಖ್ಯ ಉದ್ದೇಶ ಏನು, ಈ ದೋಸ್ತಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಈ ಕರಾವಳಿ ರಕ್ಷಣಾ ಪಡೆಗಳಾದಂತಹ ಕೋಸ್ಟ್ ಗಾರ್ಡ್ಗಳಿಂದ ಕೆಲವೊಂದಿಷ್ಟು ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಮಾಲ್ಡೀವ್ಸ್ನ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಶ್ರೀಲಂಕಾದ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಈ 3 ರಾಷ್ಟ್ರಗಳ ಕರಾವಳಿ ರಕ್ಷಣಾ ಪಡೆಗಳಿಂದ ಈ ದೋಸ್ತಿ ಅನ್ನುವ ವ್ಯಾಯಾಮವನ್ನು ಕೆಲವೊಂದಿಷ್ಟು ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಸಮುದ್ರದಲ್ಲಿ ಅಪಘಾತಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನೆರವನ್ನು ನೀಡಬೇಕು ಮತ್ತು ಯಾವ ರೀತಿಯಾದಂಥ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು ಮತ್ತು ರಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಸಮುದ್ರ ಮಾಲಿನ್ಯವನ್ನು ಉಂಟು ಮಾಡ್ತಾ ಇರುವಂತಹ ಈ ತೈಲ ಸೋರಿಕೆಯಂತಹ ಸಾಕಷ್ಟು ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಕೋಸ್ಟ್ ಗಾರ್ಡ್ಗಳಿಂದ ಯಾವ ರೀತಿಯಾದಂತಹ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು ಅಂತ ಸಾಕಷ್ಟು ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಈ 3 ರಾಷ್ಟ್ರಗಳ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳಿಂದ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಿಂದ ಈ 3 ರಾಷ್ಟ್ರಗಳ ನಡುವೆ ಪರಸ್ಪರ ಒಂದು ಇಂಟರ್ ಆಪರೇಬಿಲಿಟಿಯನ್ನು ಇನ್ಕ್ರೀಸ್ ಮಾಡುವುದಷ್ಟೇ ಅಲ್ಲದೆ ಪರಸ್ಪರ ಒಂದು ಉತ್ತಮವಾದಂತಹ ಭದ್ರತೆಗೆ ಸಂಬಂಧಿಸಿದಂತಹ ಬಾಂಧವ್ಯವನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ದೋಸ್ತಿ ಅನ್ನುವ ಯುದ್ಧ ವ್ಯಾಯಾಮ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 16ನೇ ಆವೃತ್ತಿಯ ಈ ಒಂದು ದೋಸ್ತಿ ವ್ಯಾಯಾಮದಲ್ಲಿ ಮಾಲ್ಡೀವ್ಸ್, ಭಾರತ ಮತ್ತು ಶ್ರೀಲಂಕಾದ ಕೋಸ್ಟ್ ಗಾರ್ಡ್ಗಳು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊದಲ ಬಾರಿಗೆ ಈ ಬಾಂಗ್ಲಾದೇಶದ ಸಿಬ್ಬಂದಿ ಕೂಡ ವೀಕ್ಷಣೆಯನ್ನು ಮಾಡಲಿದ್ದಾರೆ ಈ ಒಂದು ಡ್ರಿಲ್ಸ್ಗಳನ್ನು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ವರ್ಷಗಳಲ್ಲಿ ಬಾಂಗ್ಲಾದೇಶ ಕೂಡ ಈ ಒಂದು ದೋಸ್ತಿ ಅನ್ನುವ ವ್ಯಾಯಾಮದಲ್ಲಿ ಭಾಗವಹಿಸಬಹುದು ಅಂತ ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಭಾರತದಿಂದ ICGS ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ಸ್ ಗಳಾದಂತಹ ಸಮರ್ಥ್ ಆಗಿರ್ಬೋದು, ICGS ಅಭಿನವ್ ಆಗಿರ್ಬೋದು, ಡಾರ್ನಿಯರ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ 3 ಶಿಪ್ಗಳನ್ನು ಅಥವಾ ಹಡಗುಗಳು ಈ ಒಂದು ದೋಸ್ತಿ ವ್ಯಾಯಾಮದಲ್ಲಿ ಭಾರತದಿಂದ ರಿಪ್ರೆಸೆಂಟ್ ಮಾಡಲಿದ್ದಾವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದೋಸ್ತಿ ವ್ಯಾಯಾಮ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ರಾಷ್ಟ್ರಗಳ ಕೋಸ್ಟ್ ಗಾರ್ಡ್ಗಳಿಂದ ಭಾಗವಹಿಸಿ ನಡೆಸಲಾಗುವಂತಹ ಒಂದು ವ್ಯಾಯಾಮವಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಕೂಡ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ರಾಣಿ ಚೆನ್ನಮ್ಮನವರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ರಾಣಿ ಚೆನ್ನಮ್ಮನವರು ದಂಗೆದ್ದು 200 ವರ್ಷಗಳಾಯಿತು. ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿ 200 ವರ್ಷಗಳು ಕಂಪ್ಲೀಟ್ ಆದಂತಹ ಒಂದು ಸಂದರ್ಭದಲ್ಲಿ ದೇಶದಾದ್ಯಂತಹ ಹಲವಾರು ಸಾಮಾಜಿಕ ಗುಂಪುಗಳಿಂದ ನಾನು ರಾಣಿ ಚೆನ್ನಮ್ಮ
ನಾನು ರಾಣಿ ಚೆನ್ನಮ್ಮ ಅನ್ನುವ ಕ್ಯಾಂಪೇನ್ಗಳನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈ ರಾಣಿ ಚೆನ್ನಮ್ಮನವರು ಹೊಂದಿದ್ದಂತಹ ದೇಶಭಕ್ತಿ, ಧೈರ್ಯ, ಸಾಹಸ ಮತ್ತು ಈ ರೀತಿಯಾದಂತಹ ಮೌಲ್ಯಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮತ್ತು ಅದರಿಂದ ಸ್ಫೂರ್ತಿಯನ್ನು ಪಡೆದುಕೊಳ್ಳುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ದೇಶದಾದ್ಯಂತ ಈ ನಾನು ರಾಣಿ ಚೆನ್ನಮ್ಮ ಅನ್ನುವ ಒಂದು ಅಭಿಯಾನವನ್ನು ನಡೆಸಲಾಗ್ತಾ ಇದೆ, ಆಯೋಜನೆ ಮಾಡಲಾಗ್ತಾ ಇದೆ ಕೆಲವೊಂದಿಷ್ಟು ಸಾಮಾಜಿಕ ಗುಂಪುಗಳಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ರಾಣಿ ಚೆನ್ನಮ್ಮನವರ ಬಗ್ಗೆ ಮತ್ತು ಈ ಒಂದು ಬ್ರಿಟಿಷರು ಯಾವ ರೀತಿಯಾಗಿ ಈ ಕಿತ್ತೂರನ್ನು ವಶಪಡಿಸಿಕೊಂಡ್ರು ಅಂತ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಚೆನ್ನಮ್ಮನವರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಬೆಳಗಾವಿ ಜಿಲ್ಲೆಯ ಈ ಕಾಕತಿ ಅನ್ನುವ ಸಣ್ಣ ಹಳ್ಳಿಯಲ್ಲಿ ರಾಣಿ ಚೆನ್ನಮ್ಮನವರು ಜನಿಸ್ತಾರೆ. ಈ ಕಿತ್ತೂರಿನ ದೇಸಾಯಿ ಕುಟುಂಬದ ರಾಜ ಮಲ್ಲ ಸರ್ಜನ್ ಅವರನ್ನು ವಿವಾಹವಾಗಿ ಕಿತ್ತೂರಿನ ರಾಣಿಯಾಗಿ ಈ ರಾಣಿ ಚೆನ್ನಮ್ಮನವರು ಗುರುತಿಸ್ಕೊಳ್ತಾರೆ. ನಂತರ 1816ನೇ ಇಸವಿಯಲ್ಲಿ ಮಲ್ಲ ಸರ್ಜನ ಮರಣದ ನಂತರ ಅವರ ಹಿರಿಯ ಪುತ್ರನಾದಂತಹ ಶಿವಲಿಂಗ ರುದ್ರ ಸರ್ಜ ಇವರನ್ನು ಸಿಂಹಾಸನಕ್ಕೆ ಏರಿಸಲಾಗುತ್ತೆ. ಆದರೆ ಕಾರಣಾಂತರಗಳಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಶಿವಲಿಂಗ ರುದ್ರ ಸರ್ಜನ್ ಅವರು ಕೂಡ ಮರಣವನ್ನು ಒಪ್ತಾರೆ 1824ರಲ್ಲಿ. ಆದರೆ ಇವರಿಗೆ ಸಂತಾನಗಳಿಲ್ಲದೆ ಕಾರಣಕ್ಕಾಗಿ ಶಿವಲಿಂಗ ರುದ್ರರು ಏನು ಮಾಡ್ತಾರೆ ಅಂತಂದರೆ, ಈ ಶಿವಲಿಂಗಪ್ಪ ಅನ್ನುವ ಒಂದು ಮಗುವನ್ನು ದತ್ತಕ್ಕೆ ಪಡೆದುಕೊಂಡು ಅವನನ್ನು ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಈ ಉತ್ತರಾಧಿಕಾರಿಯನ್ನು ಒಪ್ಪಿಕೊಳ್ಳದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಥವಾ ದತ್ತು ಮಕ್ಕಳಿಗೆ ಅಧಿಕಾರ ಇಲ್ಲ, ಉತ್ತರಾಧಿಕಾರಿಯಾಗಲು ಅಧಿಕಾರ ಇಲ್ಲ ಅನ್ನುವ ಈ ಒಂದು ಸಿದ್ಧಾಂತದ ಅಡಿಯಲ್ಲಿ, ಲ್ಯಾಪ್ಸ್ ಸಿದ್ಧಾಂತದ ಅಡಿಯಲ್ಲಿ ಈ ಒಂದು ಉತ್ತರಾಧಿಕಾರತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಈ ಕಿತ್ತೂರಿನ ಮೇಲೆ ರಾಣಿ ಚೆನ್ನಮ್ಮನವರು ರಾಣಿಯಾಗಿದ್ದಂತಹ ಸಂದರ್ಭದಲ್ಲಿ ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1824ನೇ ಇಸವಿಯಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಧಾರವಾಡದಲ್ಲಿನ ಈ ಕಲೆಕ್ಟರ್ ಆಗಿದ್ದಂತಹ ಸೆಂಟ್ ಜಾನ್ ಠಾಕ್ರೆ ಅವರು ಈ ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡ್ತಾರೆ. ಬ್ರಿಟಿಷ್ ಪಡೆಗಳಿಂದ ದಾಳಿಯನ್ನು ಮಾಡಲಾಗುತ್ತದೆ. ಸೊ ನಂತರ ಇದೇ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಪಡೆಗಳು ಮತ್ತು ಈ ಕಲೆಕ್ಟರ್ ಮೇಲೆ ಆಕ್ರಮಣ ಮಾಡಿದಂತಹ ಕಿತ್ತೂರಿನ ಪಡೆಗಳು ಈ ಜಾನ್ ಠಾಕ್ರೆ ಮತ್ತು ಸಾಕಷ್ಟು ಜನರನ್ನು ಇದೇ ಒಂದು ಸಂದರ್ಭದಲ್ಲಿ ಸೋಲಿಸಿ ಅವರನ್ನು ಕೊಂದು ಹಾಕ್ತಾರೆ. ಸೊ ಅದೇ ರೀತಿಯಾಗಿ ಈ ಸರ್ ವಾಲ್ಟರ್ ಎಲಿಯಟ್ ಮತ್ತು ಸ್ಟಿವನ್ಸನ್ ಅನ್ನುವ ಬ್ರಿಟಿಷ್ ಅಧಿಕಾರಿಗಳನ್ನು ಕೂಡ ಒತ್ತೆಯಾಳುಗಳನ್ನಾಗಿ ಮಾಡಿಕೊಳ್ಳಲಾಗುತ್ತೆ. ನಂತರ ಮತ್ತೊಂದು ಸಾರಿ ಈ ಕಿತ್ತೂರಿನ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಂದ ಮತ್ತು ಅವರ ಒಂದು ಸೇನೆಯಿಂದ ಆಕ್ರಮಣ ಮಾಡಿ ಬ್ರಿಟಿಷರಿಂದ ಈ ಕಿತ್ತೂರಿನ ಕೋಟೆಯನ್ನು ಆಕ್ರಮಿಸಿ ವಶಪಡಿಸಿಕೊಳ್ಳಲಾಗುತ್ತೆ. ಇದೇ ಒಂದು ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಅವರನ್ನು ಬೈಲಹೊಂಗಲದ ಕೋಟೆಯಲ್ಲಿ ಬಂಧಿಸಿ ಜೈಲಿನಲ್ಲಿ ಇಡಲಾಗುತ್ತೆ. ಕಾರಾಗೃಹವಾಸದಲ್ಲಿ 1829ನೇ ಇಸವಿಯಲ್ಲಿ ರಾಣಿ ಚೆನ್ನಮ್ಮ ಅವರು ನಿಧನರಾಗ್ತಾರೆ ಅಂತ ನಾವು ಹಿಸ್ಟ್ರಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ಗಮನಿಸಬೇಕಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಈ ಲ್ಯಾಪ್ಸ್ ಸಿದ್ಧಾಂತ ಅಥವಾ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನುವ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಒಂದು ಸಿದ್ಧಾಂತವನ್ನು, ಆ ಒಂದು ರೂಲನ್ನು ಡಾಲ್ ಹೌಸಿ ಅವರಿಂದ ಬ್ರಿಟಿಷ್ ಜನರಲ್ ಆಗಿದ್ದಂತಹ ಡಾಲ್ ಹೌಸಿಯಿಂದ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೇವೆ. ಆದರೆ ಡಾಲ್ ಹೌಸಿ ಇದ್ದಂತಹ ಸಂದರ್ಭ ಎಷ್ಟು ಅಂತಂದರೆ 1848ರಿಂದ 1856. ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಜನರಲ್ ಆಗಿದ್ದಂತಹ ಡಾಲ್ ಹೌಸಿ ಈ ಒಂದು ಲ್ಯಾಪ್ ಸಿದ್ಧಾಂತವನ್ನು ಜಾರಿಗೊಳಿಸುವುದಕ್ಕಿಂತ ಮುಂಚೆಯೇ ಅಂದರೆ 1824ರಲ್ಲಿ ಈ ಒಂದು ಲ್ಯಾಪ್ಸ್ ಸಿದ್ಧಾಂತದ ಅಡಿಯಲ್ಲಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಆ ಒಂದು ರೂಲ್ ಜಾರಿಗೊಳಿಸೋದಕ್ಕಿಂತ ಮುಂಚೆಯೇ ಸಾಕಷ್ಟು ವರ್ಷಗಳ ಹಿಂದೆಯೇ ಆ ಒಂದು ಇಲ್ಲೀಗಲ್ ಆಗಿ ಅಥವಾ ಅಕ್ರಮವಾಗಿ ಈ ಒಂದು ಕಿತ್ತೂರನ್ನು ವಶಪಡಿಸಿಕೊಳ್ಳಲಾಗುತ್ತೆ ಬ್ರಿಟಿಷರಿಂದ ಅನ್ಯಾಯವಾಗಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಮಗೆಲ್ಲ ಗೊತ್ತಿರುವ ಹಾಗೆ 1848ರಿಂದ 56ರವರೆಗೆ ಡಾಲ್ ಹೌಸಿ ಅವರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿ ಆಳ್ವಿಕೆಯನ್ನು ನಡೆಸಲಾಗುತ್ತೆ. ಸೊ ಅದಕ್ಕಿಂತ ಮುಂಚೆ 1824ರಲ್ಲಿ ಕಿತ್ತೂರಿನ ಮೇಲೆ ಈ ರಾಜಪ್ರಭುತ್ವದ ಒಂದು ಉತ್ತರಾಧಿಕಾರತ್ವವನ್ನು ದತ್ತು ಮಕ್ಕಳಿಗೆ ನೀಡಲಾಗುವುದಿಲ್ಲ ಅಂತ ಲ್ಯಾಪ್ ಸಿದ್ಧಾಂತವನ್ನು ಅಪ್ಲೈ ಮಾಡಿ
ಅಕ್ರಮವಾಗಿ ಈ ಕಿತ್ತೂರನ್ನು ವಶಪಡಿಸಿಕೊಳ್ಳಲಾಗುತ್ತೆ ದಾಳಿ ಮಾಡಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ರಾಜಪ್ರಭುತ್ವದಿಂದ ರಾಜಪ್ರಭುತ್ವದಿಂದ ದತ್ತಕ್ ಮಕ್ಕಳಿಗೆ ಉತ್ತರಾಧಿಕಾರತ್ವವನ್ನು ನೀಡಲು ಅವಕಾಶ ನೀಡದೇ ಇರುವಂತಹ ಒಂದು ಸಿದ್ಧಾಂತವನ್ನು ಲ್ಯಾಪ್ಸ್ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಕಿತ್ತೂರು. ಇನ್ನು ಪ್ರತಿ ವರ್ಷ ಫೆಬ್ರವರಿ 27ನೇ ತಾರೀಕಿನಂದು ವಿಶ್ವ NGO ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ವರ್ಲ್ಡ್ NGO ಡೇ ಅಂತ ಗುರುತಿಸಲಾಗುತ್ತೆ. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ನಾವು ಸಿಂಪಲ್ ಆಗಿ NGOದ ಫುಲ್ ಫಾರ್ಮನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವಿಶ್ವದಾದ್ಯಂತ ಈ ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮತ್ತು ಸಮಾಜದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ಗಳನ್ನು ತರುವಂತಹ ನಿಟ್ಟಿನಲ್ಲಿ, ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನು ತರುವಂತಹ ನಿಟ್ಟಿನಲ್ಲಿ ಈ ಸರ್ಕಾರೇತರ ಸಂಸ್ಥೆಗಳು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತತೆಯನ್ನು ಮಾಡ್ತಾಯಿವೆ ಮತ್ತು ವಾಲಂಟರಿ ಆರ್ಗನೈಸೇಷನ್ಗಳು, ಸ್ವಯಂ ಸೇವಕ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಅನ್ನುವ ಅವರ ಒಂದು ಪ್ರಯತ್ನವನ್ನು ಸ್ಮರಿಸುವಂತಹ ಉದ್ದೇಶದಿಂದ ಜಗತ್ತಿನಾದ್ಯಂತ ಈ ವಿಶ್ವ NGO ದಿನಾಚರಣೆಯನ್ನು ಫೆಬ್ರವರಿ 27ನೇ ತಾರೀಕಿನಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಇನ್ನು ಜಾಗತಿಕವಾಗಿ ಮೊದಲ ಬಾರಿಗೆ 1839ನೇ ಇಸವಿಯಲ್ಲಿ ಆ್ಯಂಟಿ ಸ್ಲೇವರಿ ಸೊಸೈಟಿ ಅಂತ ಜಗತ್ತಿನಲ್ಲಿ ಮೊದಲ ಬಾರಿಗೆ ಒಂದು NGOವನ್ನು ಸ್ಥಾಪನೆ ಮಾಡಲಾಗುತ್ತೆ. ನಂತರ 1945ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಈ NGO ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶ್ವಸಂಸ್ಥೆಯಲ್ಲಿ ಒಂದು ಅಧ್ಯಾಯವನ್ನು, ಅದರ ಒಂದು ಚಾರ್ಟರ್ನಲ್ಲಿ 10ನೇ ಅಧ್ಯಾಯದ ಆರ್ಟಿಕಲ್ 71ರಲ್ಲಿ ವಿಶೇಷವಾಗಿ ಈ NGOಗಳ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು ಮೆನ್ಷನ್ ಮಾಡಲಾಗುತ್ತೆ ಅಥವಾ ಉಲ್ಲೇಖ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಜಾಗತಿಕವಾಗಿ ಈ ಒಂದು NGO ದಿನಾಚರಣೆಯನ್ನು 27ನೇ ಫೆಬ್ರವರಿಯಂದು ಆಚರಿಸಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಮ್ಮ ದೇಶದಲ್ಲೇ ಸುಮಾರು 30 ಲಕ್ಷಕ್ಕೂ ಹೆಚ್ಚು NGOಗಳು ಇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಯಾವ ರೀತಿಯಾಗಿ ಈ ಸರ್ಕಾರದ ಕೆಲವೊಂದಿಷ್ಟು ಸ್ಕೀಮ್ಗಳಾಗಿರ್ಬೋದು ಮತ್ತು ಸರ್ಕಾರದ ಕೆಲವೊಂದಿಷ್ಟು ಪ್ರಯತ್ನಗಳಲ್ಲಿ ಯಶಸ್ವಿಯಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಅಥವಾ ತಳಹಂತದಲ್ಲಿ ಕೆಲವೊಂದಿಷ್ಟು ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸರ್ಕಾರದ ಪ್ರಯತ್ನಗಳನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಈ NGOಗಳು ಮಾಡ್ತಾ ಇರುವಂತಹ ಪ್ರಯತ್ನವನ್ನು ಸ್ಮರಿಸುವಂತಹ ಉದ್ದೇಶದಿಂದ, ವಾಲಂಟರ್ಸ್ಗಳನ್ನು ಸ್ಮರಿಸುವಂತಹ ಅವರ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶದಿಂದ ಈ NGO ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತೆ ಫೆಬ್ರವರಿ 27ರಂದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಇವತ್ತು ಡಿಸ್ಕಸ್ ಮಾಡಲಾದಂತಹ ಪ್ರಮುಖವಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ರೆಲೆವೆಂಟ್ ಪ್ರಶ್ನೆಗಳು ಯಾವುವು ಅವಂತ ರಿವಿಷನನ್ನು ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಚಾಲುಕ್ಯ ರಾಜವಂಶವು ಈ ಕೆಳಗಿನ ಯಾವ ನದಿ ವ್ಯವಸ್ಥೆಯವರೆಗೆ ವ್ಯಾಪಿಸಿತ್ತು ಅಂತ ಗುರುತಿಸಬೇಕಾಗಿದೆ ಪ್ರಶ್ನೆ ಇದೆ. ಆಪ್ಷನ್ 1 ಕೃಷ್ಣಾ ನದಿಯಿಂದ ಕಾವೇರಿ ನದಿಯವರೆಗೆ, ಆಪ್ಷನ್ 2 ನರ್ಮದಾ ನದಿಯಿಂದ ತುಂಗಭದ್ರಾ ನದಿಯವರೆಗೆ, ಆಪ್ಷನ್ 3 ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೆ, ಆಪ್ಷನ್ 4 ನರ್ಮದೆಯಿಂದ ಗೋದಾವರಿವರೆಗೆ ಅಂತ ಇದೆ. ಸೊ ಸರಿಯಾದ ಉತ್ತರ ನಮಗೆಲ್ಲ ಗೊತ್ತಿರೋ ಹಾಗೆ ಆಪ್ಷನ್ 3 ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೆ ವ್ಯಾಪಿಸಿದ್ದಂತಹ ಈ ಪ್ರಮುಖವಾದಂತಹ ರಾಜವಂಶ, ಕರ್ನಾಟಕದ ರಾಜವಂಶ ಯಾವುದು ಅಂತಂದರೆ ಚಾಲುಕ್ಯ ರಾಜವಂಶ, ಬಾದಾಮಿ ಚಾಲುಕ್ಯರ ರಾಜವಂಶ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಚಾಲುಕ್ಯ ರಾಜವಂಶ ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಈ ಒಂದು ಕಾವೇರಿ ನದಿಯವರೆಗೆ ವ್ಯಾಪಿಸಿದ್ದಂತಹ ಒಂದು ಪ್ರಮುಖ ರಾಜವಂಶ, 6ರಿಂದ 12ನೇ ಶತಮಾನದವರೆಗೆ ಆಡಳಿತವನ್ನು ನಡೆಸಿದಂತಹ ರಾಜವಂಶ ಬಾದಾಮಿಯ ಚಾಲುಕ್ಯರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇತ್ತೀಚೆಗೆ ಈ ಆಂಧ್ರ ಪ್ರದೇಶದ ಈ ಮುದಿಮಾಣಿಕ್ಯಂ ಅನ್ನುವ ಕೃಷ್ಣಾ ನದಿಯ ದಡದಲ್ಲಿ ಈ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಸುಮಾರು 1300ರಿಂದ 1500 ವರ್ಷಗಳಷ್ಟು ಹಳೆಯದಾದಂತಹ ಶಾಸನಗಳು ದೊರಕಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಬಾದಾಮಿ ಚಾಲುಕ್ಯರ ಕುರಿತಾದಂಥ ಇಂಪಾರ್ಟೆಂಟ್ ಆದಂಥ ಮಾಹಿತಿಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಈ ದೋಸ್ತಿ ಅನ್ನುವ ವ್ಯಾಯಾಮ
ಇದನ್ನು ಈ ಕೆಳಗಿನ ಯಾವ ದೇಶಗಳ ನಡುವೆ ನಡೆಸಲಾಗುತ್ತದೆ, ಕ್ಯಾರಿಔಟ್ ಮಾಡಲಾಗುತ್ತೆ, ಕಂಡಕ್ಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ದೋಸ್ತಿ ಅನ್ನುವ ವ್ಯಾಯಾಮ. ಆಪ್ಷನ್ 1 ಭಾರತ ಮತ್ತು ಭೂತಾನ್. ಆಪ್ಷನ್ 2 ಭಾರತ ಮತ್ತು ಭೂತಾನ್ ಮತ್ತು ಮಾಲ್ಡೀವ್ಸ್. ಆಪ್ಷನ್ 3 ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಆಪ್ಷನ್ 4 ಭಾರತ ಮತ್ತು ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ ಅಂತ 3 ದೇಶಗಳನ್ನು ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ರಾಷ್ಟ್ರಗಳ ನಡುವೆ ದೋಸ್ತಿ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1991ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ನಡುವೆ ಈ ಒಂದು ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು. ಈ ಎರಡೂ ರಾಷ್ಟ್ರಗಳ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳ ನಡುವೆ ನಡೆಸಲಾಗಿತ್ತು. ನಂತರ 2012ನೇ ಇಸವಿಯಲ್ಲಿ ಶ್ರೀಲಂಕಾ ಕೂಡ ಈ ಒಂದು ದೋಸ್ತಿ ವ್ಯಾಯಾಮವನ್ನು ಜಾಯಿನ್ ಆಗುತ್ತೆ. ಮುಖ್ಯವಾಗಿ ಈ ಕಡಲ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಮತ್ತು ರೆಸ್ಕ್ಯೂ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವುದು, ಅಂತಂದರೆ ಅಪಘಾತಗಳ ಸಂದರ್ಭದಲ್ಲಿ ರೆಸ್ಕ್ಯೂ ಆಪರೇಷನ್ಗಳನ್ನು ಕಂಡಕ್ಟ್ ಮಾಡುವುದು ಮತ್ತು ಈ ಸಮುದ್ರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಈ ಹಡಗುಗಳಿಂದ ತೈಲ ಸೋರಿಕೆಯಂತಹ ಸಂದರ್ಭಗಳನ್ನು ಅಥವಾ ಕಂಡೀಷನ್ಸ್ಗಳನ್ನು ಆ ಒಂದು ಸಂದರ್ಭದಲ್ಲಿ ನೆರವುಗಳನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಈ ದೋಸ್ತಿ ವ್ಯಾಯಾಮ್ ಅನ್ನುವ ಈ ಒಂದು ವ್ಯಾಯಾಮದಲ್ಲಿ ಅಥವಾ ಎಕ್ಸಸೈಸ್ನಲ್ಲಿ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವುದರ ಮೂಲಕ ಆ ರೀತಿಯಾದಂತಹ ಸರ್ವಿಸ್ಗಳನ್ನು ಪ್ರಾಕ್ಟೀಸ್ ಮಾಡಲಾಗುತ್ತದೆ. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಲ್ಯಾಬ್ಸ್ ಸಿದ್ಧಾಂತ. ಈ ಒಂದು ಸಿದ್ಧಾಂತದ ಆಧಾರದ ಮೇಲೆ ಕಿತ್ತೂರಿನ ಮೇಲೆ ನಡೆದಂತಹ ಈ ದಾಳಿಯ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಆಧಾರದ ಅಡಿಯಲ್ಲಿ ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಿತ್ತೂರನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಡಾಲ್ಹೌಸಿ. ಆಪ್ಷನ್ 2 ಸೇಂಟ್ ಜಾನ್ ಠಾಕರೆ. ಆಪ್ಷನ್ 3 ವಿಲಿಯಂ ಅಮ್ಹರ್ಸ್ಟ್. ಆಪ್ಷನ್ 4 ಕ್ಯಾನಿಂಗ್ ಅಂತ ಇದೆ, ಲಾರ್ಡ್ ಕ್ಯಾನಿಂಗ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ವಿಲಿಯಂ ಆಮ್ಹರ್ಸ್ಟ್ ಅನ್ನುವರು 1824ರ ಸಂದರ್ಭದಲ್ಲಿ ಈ ಲ್ಯಾಬ್ ಸಿದ್ಧಾಂತದ ಅಡಿಯಲ್ಲಿ ಕಿತ್ತೂರಿನ ಮೇಲೆ ದಾಳಿ ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಈ ಒಂದು ಕಿತ್ತೂರನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಸೇಂಟ್ ಜಾನ್ ಠಾಕರೆ ಅವರು ಧಾರವಾಡದಲ್ಲಿ ಏನಾಗಿದ್ದರು ಅಂತಂದರೆ ಬ್ರಿಟಿಷ್ ಅಧಿಕಾರಿಯಾಗಿದ್ದರು, ಕಲೆಕ್ಟರ್ ಆಗಿದ್ದರು. ಸೊ ಇದು 2ನೇ ಆಪ್ಷನ್ ರಾಂಗ್ ಆಗುತ್ತೆ. 3ನೇ ಆಪ್ಷನ್ ವಿಲಿಯಂ ಆಮ್ಹರ್ಸ್ಟ್ ಅಂತ 1824ರಲ್ಲಿ ಈ ಒಂದು 200 ವರ್ಷಗಳ ಹಿಂದೆ ರಾಣಿ ಚೆನ್ನಮ್ಮನವರು ಈ ಬ್ರಿಟಿಷರ ವಿರುದ್ಧ ದಂಗೆದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಆಗಿದ್ದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಈ ಒಂದು ಡಾಲ್ ಹೌಸಿಯ ಸಂದರ್ಭದಲ್ಲಿ ಈ ಒಂದು ಲ್ಯಾಬ್ಸ್ ಸಿದ್ಧಾಂತವನ್ನು ಅಧಿಕೃತವಾಗಿ ಜಾರಿಗೊಳಿಸಲಾಗುತ್ತೆ, ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ 1848ರಿಂದ 1856ರವರೆಗೆ ಬ್ರಿಟಿಷ್ ಜನರಲ್ ಆಗಿದ್ದಂತಹ ಡಾಲ್ ಹೌಸಿಯಿಂದ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸನ್ನು ಅಧಿಕೃತವಾಗಿ ದೇಶದಾದ್ಯಂತ ಜಾರಿಗೊಳಿಸಲಾಗುತ್ತೆ. ಅಂದರೆ ದತ್ತು ಮಕ್ಕಳಿಗೆ ಉತ್ತರಾಧಿಕಾರತ್ವವನ್ನು ನೀಡುವಂತಹ ಮತ್ತು ನೀಡಿದಂತಹ ಸಂದರ್ಭದಲ್ಲಿ ಅದನ್ನು ಒಪ್ಪದೇ ಇರುವಂತಹ ಬ್ರಿಟಿಷ್ ಅಧಿಕಾರಿಗಳಿಂದ ಒಪ್ಪದೇ ಇರುವಂತಹ ಒಂದು ಸಿದ್ಧಾಂತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ 1824ರಲ್ಲಿ ಅಕ್ಟೋಬರ್ 24ರಲ್ಲಿ ಈ ಒಂದು ಕಿತ್ತೂರಿನ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಥವಾ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಜಾನ್ ಠಾಕರೆಯಿಂದ ಅಟ್ಯಾಕ್ ಮಾಡಲಾಗುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಪಡೆಗಳು ಮತ್ತು ಈ ಸೇಂಟ್ ಜಾನ್ ಠಾಕ್ರೆ ಅವರನ್ನು ಈ ಕಿತ್ತೂರಿನ ಪಡೆಗಳಿಂದ, ಕಿತ್ತೂರಿನ ಸೇನೆಯಿಂದ ಕೊಲ್ಲಲಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ರಾಣಿ ಚೆನ್ನಮ್ಮ ಅವರ ಬಗ್ಗೆ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಒಂದು ಯುದ್ಧ ನಡೆದು ಅಂದರೆ ಬ್ರಿಟಿಷ್ ಮತ್ತು ಕಿತ್ತೂರಿನ ನಡುವೆ ಬಂಡಾಯ ಯುದ್ಧ ನಡೆದು 200 ವರ್ಷಗಳು ಕಂಪ್ಲೀಟ್ ಆಯಿತು. ಇದೇ ಒಂದು ಸಂದರ್ಭದಲ್ಲಿ ನಾನು ರಾಣಿ ಚೆನ್ನಮ್ಮ ಅನ್ನುವ ಕ್ಯಾಂಪೇನನ್ನು ದೇಶದಾದ್ಯಂತ ನಡೆಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ,
ಈ ಕೆಳಗಿನ ಯಾವ ದಿನವನ್ನು ವಿಶ್ವ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ NGO ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜನವರಿ 13, ಆಪ್ಷನ್ 2 ಜನವರಿ 28, ಆಪ್ಷನ್ 3 ಫೆಬ್ರವರಿ 27 ಅಥವಾ ಆಪ್ಷನ್ 4 ಫೆಬ್ರವರಿ 29 ಅಂತ ನೀಡಲಾಗಿದೆ. ಸರಿಯಾದ ಆನ್ಸರ್ ಏನು ಅಂತಂದರೆ ಆಪ್ಷನ್ 3 ಫೆಬ್ರವರಿ 27ನೇ ತಾರೀಕಿನಂದು ವಿಶ್ವದಾದ್ಯಂತ ವರ್ಲ್ಡ್ NGO ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮುಖ್ಯವಾಗಿ ಈ ಸಾಮಾಜಿಕ ಬದಲಾವಣೆಗಳು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಈ NGOಗಳು ಪ್ರಯತ್ನ ಪಡ್ತಾ ಇರುವಂತಹ ಅವರ ಪ್ರಯತ್ನವನ್ನು ಸ್ಮರಣೆ ಮಾಡುವುದು ಮತ್ತು ವಿಶ್ವದಾದ್ಯಂತ ಈ ವಾಲಂಟೀರ್ಸ್ಗಳನ್ನು ಪ್ರೋತ್ಸಾಹ ಮಾಡುವಂತಹ ಮತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಉದ್ದೇಶದಿಂದ ಫೆಬ್ರವರಿ 27ನೇ ತಾರೀಕಿನಂದು ವರ್ಲ್ಡ್ NGO ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ದೇಶದಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು NGOಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಪ್ರಮುಖವಾದಂತಹ ಆರ್ಟಿಕಲ್ಸ್ಗಳ ಕಂಟೆಂಟನ್ನು ನೋಟ್ಸ್ಗಳನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಅಲ್ಲಿಂದ ನೀವು ಫ್ರೀಯಾಗಿ ಆ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.